ಫಸ್ಟ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ನಾವು, ಎವ್ರಿ ಮಂತ್ ಹೋಗ್ತಾ ಇದ್ವಿ. ಈಗ ಒಂದು ಲಾಸ್ಟ್ ಇಯರಿಂದ ಒಂದು 9 ತಿಂಗಳು ಹೋದ್ವಿ. ಆಮೇಲೆ ರಾಯರೇ ನಮ್ಗೆ ಇಲ್ಲಿ ದಾರಿ ತೋರಿಸಿದ್ರು, ನಿಮ್ದು ಏನಿದೆ ಇಲ್ಲೇ ನಿಮ್ದು ಏನೇನಿದೆ ಎಲ್ಲ ನಾನು ದಾರಿ ತೋರಿಸಿದ್ರು. ನಮ್ಗೆ ಇಲ್ಲಿ ಬಂದಮೇಲೆ ತುಂಬ 3ನೇ ವಾರಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ತು. ತುಂಬ ಭಕ್ತಿಯಿಂದ ನಡ್ಕೊಂಡು ನಾವು ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. 21 ವಾರ ಮಾಡಿದ್ವಿ, ಅದು ಮಧ್ಯದಲ್ಲಿ ಯಾವುದೇ ಅಡೆತಡೆ ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ತುಂಬ ಶಕ್ತಿ ಇದೆ ಇಲ್ಲಿ, ತುಂಬ ಪವರ್ಫುಲ್ಲು ಅಂತ ನಾನು ಏನೇ ಅನ್ಕೊಂಡ್ರು ಭಕ್ತಿಯಿಂದ ಮಾಡಿದ್ರೆ ಅದು ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂತೇಳಿ ನನಗೆ ಗೊತ್ತಾಗಿದೆ, ಪರ್ಸನಲಿ ಫೀಲ್ ಆಗಿದೆ. ನಮಗೆ ಒಳ್ಳೆ ರಿಸಲ್ಟ್ ಗೊತ್ತಿರೋದ್ರಿಂದ ನಾನು ಮತ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇಲ್ಲಿ ಅದು ಹೆಂಗೋ ಇದಂದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 3 ತಿಂಗಳು ಲೇಟ್ ಆಯ್ತು ನಮಗೆ ಇಲ್ಲಿ ಬರಲಿಕ್ಕೇ ತೊಂದರೆ ಆಗುತ್ತೆ, ಅಂದರೆ ಅಡೆತಡೆ ಆಗುತ್ತೆ. ಫಸ್ಟು ತುಂಬ ಅಡೆತಡೆ ಆಗುತ್ತೆ, ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ. ಒಂದ್ಸಲ ಬಂದು ಮನ್ಸು ಮಾಡೋದು ಅದು ದೊಡ್ಡ ವಿಷಯನೇ. ಯಾವುದೇ ಆಗಲಿ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಅದು ದೇವರ ಅನುಗ್ರಹನೇ ಇರಬೇಕು ಅಂತ ನನ್ನ ಒಂದು ಇದಂದರೆ ಸ್ವಂತ ಇದು ಅನುಭವ. ತುಂಬ ಪವರ್ಫುಲ್ ಇದೆ ಇದು. ಏನೇ ತೊಂದರೆಗಳಿದ್ರು ಇಲ್ಲಿ ಬನ್ನಿ ಅಷ್ಟೇ, ಫಸ್ಟ್ ನಂಬಿಕೆ. ಇಲ್ಲಿ ಬಂದು ಕಾಯಿ ಕಟ್ಟಿ ನಿಜವಾಗ್ಲೂ ತುಂಬ ಒಳ್ಳೆ ಇದಿದೆ, ಪ್ರತಿಫಲ ಇದೆ. ಇಲ್ಲಿ ರಾಯರಿದ್ದಾರೆ ಅಷ್ಟೇ ನಾನು ಹೇಳೋದು. ತುಂಬ ಇದಿದೆ, ನಮ್ಮ ಪವರ್ಫುಲ್ ಇದೆ.